ಅಯ್ಯೋ, ಅನ್ಯಾಯವಾಗಿ ಆ ಜೋಡಿ ಹಕ್ಕಿನ ಸುಟ್ಬಿಟ್ರು. ಒಟ್ಟಿಗೆ ಸತ್ರೇನು ಬರ್ತಾರೆ, ಇಬ್ರು ಒಟ್ಟಿಗೆ ಬರ್ತಾರೆ, ಮತ್ತೆ ಒಂದಾಗ್ತಾರೆ. ದೊರೆ ಬರ್ತಾನೆ, ನಮ್ ದೊರೆ ಬರ್ತಾನೆ, ದೊರೆ ಬಂದೇ ಬರ್ತಾನೆ. ಯಾವಾಗೆ ಸ್ವಲ್ಪ ಅರ್ಥ ಆಗೋವಾಗ ಹೇಳಿ, ಈಗ ಒಟ್ಟಾಗಿ ಹೇಳ್ಬೇಡಿ. ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ನಂಗೆ ಶಕ್ತಿ ಇಲ್ಲ. ಪ್ಲೀಸ್ ಹೇಳಿ. ಆ ಜೋಡಿ ಹಕ್ಕಿಗೆ ಜೀವ ಬರುತ್ತೆ, ಅವುಗಳನ್ನ ಬೇರೆ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವರು ಜನ್ಮದ ಜೋಡಿಗಳಲ್ಲ, ಜನ್ಮಾಂತರದ ಜೋಡಿಗಳು. ಅಪ್ಪ, ನೀವೇನು ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ. ಆದರೆ ನಾನು ಆದಿತ್ಯ ಒಂದಾಗ್ತೀವನ್ನೋ ನಂಬಿಕೆ ಅಂತೂ ಬಂತು. ಇಲ್ಲ, ಇನ್ನು ನನ್ನ ಬರಿಗಳು ಹೋಗೋ ಮಾತೇ ಇಲ್ಲ. ಆದಿತ್ಯನ ಬಗ್ಗೆ ತಿಳ್ಕೊತೀನಿ. ಆ ಮನೇಲಿ ಒಂದಲ್ಲ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ನಾನು ಅಲ್ಲಿಗೆ ಹೋಗ್ತೀನಿ. ಹಾಂ, ಈ ಮನೆಗೆ ತಟ್ಟಿರೋ ಶಾಪ ಅಂತಿಂತದಲ್ಲ, ಒಂದು ಹೆಣ್ಣಿನ ಶಾಪ. ಆಕೆ ಆತ್ಮ ಸೇಡ್ಗಾಗಿ ಕಾಯ್ತಾ ಇದೆ. ಈ ಮನೆಯಲ್ಲಿ ಹುಟ್ಟು ಬೆಳೆದ ಹೆಣ್ಣು ಮಗಳಿಗೆ ಮರಣ ಪ್ರಾಪ್ತಿ. ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ. ನೀನಿಲ್ಲೇ ಮಲಗಿದೆ ಕಣೆ, ಜೊತೆ ನಾನಿದ್ದೀನಿ, ಏನು ಆಗಿಲ್ಲ ಕಣೆ. ಕಾರ್ ಬರ್ತಾ ಇದೆ, ಪಕ್ಕಕ್ಕೆ ಹೋಗಿ. ಅಯ್ಯೋ, ಕೂತ್ಬಿಡುತ್ತೆ, ಪಕ್ಕಕ್ಕೆ ಹೋಗಿ. ಏ ಚಂದ್ರ, ನೋಡು, ಬಿಡ ಸರಿ ಕಣ್ಣು, ಕಣ್ಬಿಡೆ. ನೋಡು, ಇಲ್ಲಿ ಯಾರು ಇಲ್ಲ, ಇಲ್ಲಿ ಏನು ನಡೀತಾ ಇಲ್ಲ. ರೀ, ಅದು ನೋಡೆ, ದೇವ್ರ ಪುಟ್ಟ ನೋಡು, ನೀರು ಕುಡಿತೀಯ? ಈ ಮನೆಯಲ್ಲಿ ಹುಟ್ಟು ಬೆಳೆದ ಹೆಣ್ಣು ಮಗಳಿಗೆ ಮರಣ ಪ್ರಾಪ್ತಿ. ಆಕೆ ಆತ್ಮ ಸೇಡ್ಗಾಗಿ ಕಾಯ್ತಾ ಇದೆ. ಇದು ನೋಡು ನೀನ್ ಅಸಲಿ ರೂಪ. ಅದಕ್ಕೆ ಹೇಳೋದು, ನಾಯಿನ ಸಿಂಹಾಸನದ ಮೇಲೆ ಕೂಸಿದ್ರೆ ಅದು ನಾಯಿ ಅಂತ್ಯ. ನೋಡು, ಇನ್ನೊಂದು ಮಾತಾಡೋದಿರ್ಲಿ. ಇನ್ನೊಂದ್ಸಲ ಈ ಕಾಂಪೌಂಡ್ ಒಳಗಡೆ ಕಾಲಿಟ್ರೆ ಮನೇಲಿರೋ ನಾಯಿಗಳನ್ನೆಲ್ಲ ಬಿಡ್ಬೇಕಾಗತ್ತೆ. ಓಕೆ, ಇಲ್ಲ ಬಿಡ್ಲ ಈಗ. ಜಾನಿ, ಏಯ್, ನಿನ್ ಮುಖವಾಡನ ಕಿತ್ ಬಿಸಾಕಿ ತಿನ್ಕೊಡೋ, ನಾನ್ ಬಿಡಲ್ಲ. ಏಯ್, ಇವಾಗೆಲ್ಲ ಟಫೆ, ಕಮನ್ ಟಫೆ. ಆದಿತ್ಯನ ಮನೆ ಸೇರ್ಕೊಂಡು ಏನೋ ಸಂಚು ಮಾಡ್ತಿದ್ಯಾ ಸಂಜು. ಇದಕ್ಕೆ ನಾನು ಅವಕಾಶ ಕೊಡಲ್ಲ. ಇವತ್ತು ನೀನು ತಪ್ಪಿಸ್ಕೊಂಡೆ, ಆದ್ರೆ ನಾನು ನಿನ್ನನ್ನು ಬಿಡಲ್ಲ. ಇವಳು ಯಾಕೆ ಇಲ್ಲಿ ತನಕ ಬಂದ್ಲು? ಯಾರಾದರೂ ನನ್ನ ಹಿಂದೆ ಬಿಟ್ಟಿದಾರ ಇವಳನ್ನ? ನಿಜ ಗಿಜ ಹೇಳಿ ಲಾಯರ್ ಮುಂದೆ ಏನಾದರೂ ಸಿಕ್ಕಾಕ್ಸೋ ಪ್ಲಾನಾ? ರೀ, ಈ ಮನೆ ವಾಸ್ತು ಚೆಕ್ ಮಾಡಿಸಿದ್ದೀರಾ ಅಲ್ವಾ? ನಾವಿರೋದೇ ಒಂದು ತಿಂಗಳು, ಅದಕ್ಕೆ ಯಾಕೆ ವಾಸ್ತು ಚೆಕ್ ಮಾಡಬೇಕು? ಟಾಯ್ಲೆಟು, ಬಾತ್ರೂಮು, ಬೆಡ್ರೂಮು, ನನ್ನ ಮಗಳಿಗೆ ಸಪ್ರೇಟ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮು ಇದೆ ಕಣೆ, ಒಳ್ಳೆ ಕಿಚನ್ನು ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ರೀ, ಒಂದು ತಿಂಗಳಲ್ಲ, ಒಂದು ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಈ ಮನೇಲೂ ಆ ಮನೆ ಥರ ದೋಷ ಕಾಡುತ್ತೇನೋ ಅಂತ ಭಯ ಆಗ್ತಿದೆ ನನಗೆ. ದೋಷ ಕಾಡಕ್ಕೆ ನಿಮ್ಮ ಅಣ್ಣ ಇಲ್ಲಿಲ್ವಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಏನ್ರಿ ಹೇಳ್ತಿದ್ದೀರಾ? ಇನ್ನೇನೇ ಹೇಳಬೇಕು? ನಮ್ಮ ಅಂಜಲಿ ಮದುವೆ ನಿಲ್ಲಿಸಿ ನಿನ್ನನ್ನು ಮನೆಯಿಂದ ಹೊರಗಾಕಕ್ಕೆ ಮಾಡಿದ ಪ್ಲಾನು ದೋಷ ಅಂತ, ಕಂಟಕ ಅಂತ.
ಅಂದ್ರೆ ಅಣ್ಣಯ್ಯ ಈ ಲೆವೆಲ್ಗೆ ಆಟ ಆಡ್ತಾ ಇದ್ದಾನ. ನನ್ನ ತಲೆ ಮೇಲೆ ಪಾಟ್ ಬೀಳೋದಕ್ಕೆ ಬಂದಿದ್ದು, ಆಕ್ಸಿಡೆಂಟ್ ಆಗಕ್ಕೆ ಹೋಗಿದ್ದು, ಸ್ವಲ್ಪದ್ರಲ್ಲೇ ಮಿಸ್ ಆಗಿದ್ದು, ಆಮೇಲೆ ನನ್ನ ಸೀರೆಗೆ ಬೆಂಕಿ ಹತ್ಕೊಂಡಿದ್ದು, ಇದೆಲ್ಲ ಅಣ್ಣಯ್ಯ ಮಾಡಿದ ಪ್ಲಾನಾ? ಲೇ, ಅದೆಲ್ಲ ನಿಮ್ಮ ಅಣ್ಣ ನಿನಗೆ ಭಯ ಹುಡ್ಸಕ್ ಮಾಡಿದ್ದು. ಅದೆಲ್ಲ ನನಗೆ ಗೊತ್ತಿದೆ. ನೀನು ಅದನ್ನು ನಂಬ್ಕೊಂಡು ಎದ್ಕೊಂಡ್ಬಿಟ್ಟಲ್ಲಿ. ಒಂದು ವೇಳೆ ನನ್ನನ್ನು ಓಡಿಸೋದಕ್ಕೆ ಅಣ್ಣಯ್ಯ ಈ ರೀತಿ ಎಲ್ಲ ಪ್ಲಾನ್ ಮಾಡ್ದ ಅನ್ನೋದೇ ಆದ್ರೆ, ಅವನು ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಾನೆ ಅನ್ನೋದನ್ನು ಮರ್ತು ಬಿಟ್ಟು ಅವನ ರಕ್ತನೇ ಹರಿಸ್ಬಿಡ್ತೀನಿ. ಇವಳೇನೆ ಒಳ್ಳೆ ಗರ ಪಡೆದೊಳಗೆ ನಿಂತಿದ್ದಾಳೆ. ಅಂಜಲಿ ಪುಟ, ಏ ಪುಟ್ಟಿ, ಹುಟ್ಟು ನಿಮ್ ಜಗಳದಿಂದ ಆದಿತ್ಯ ಮಾವ ನನ್ನಿಂದ ದೂರ ಮಾಡ್ಬಿಟ್ರಲ್ಲ, ಅವನಿಂದ ದೂರ ನಂಗೆ ಇರಕ್ಕಾಗಲ್ಲ. ನಿಮ್ ಜಗಳ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ನನ್ನ ಜೀವನ ನಾನು ಇವತ್ತೇ ಎಂಡ್ ಮಾಡ್ಕೋತೀನಿ. ಗುಡ್ ಬೈ. ಅಂಜು, ನೋಡಿ ಅಂಜು, 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 ಬಾಗ್ಲು ತೆಗಿಯಮ್ಮ. ಅಂಜಲಿ, ತೆಗೆಯಮ್ಮ ಬಾಗ್ಲು. ಅಂಜು, ಆದಿತ್ಯ ಬಂದಿದ್ದಾನೆ ನೋಡು. ನಾನ್ ನಂಬಲ್ಲ. ಈ ತರ ಸುಳ್ಳು ಹೇಳೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ಅಂಜು, ಬಾಗ್ಲು ತೆಗಿಯಮ್ಮ. ಅಂಜು, ಚಂದ್ರ, ಸುಮ್ಮನಿರು. ಅಂಜಲಿ, ನಾನು ಆದಿತ್ಯ ಬಂದಿದ್ದೀನಿ. ಬಾಗಿಲು ತೆಗಿ. ಎಲ್ಲಿ ಎಲ್ಲಿ ಆದಿತ್ಯ ಮಾವ? ಇಲ್ಲೇ ಇದ್ದಾನೆ ಆದಿತ್ಯ. ನೋಡು, ಅವ್ನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನಿರು. ಬಾಗಿಲು ತೆಗಿ ಕೇಳಿದ್ನಲ್ಲ ಈಗಷ್ಟೇ. ಎಲ್ಲಿ ಹೋದ? ಆದಿತ್ಯ ಕೂಗ್ದ ಅನ್ಕೊಂಡ್ಯಾ? ನೋಡು ನೋಡು, ಅವನ ಬಗ್ಗೆ ನೀನು ಎಷ್ಟು ತಿಳಿಸ್ಕೊಂಡಿದ್ಯಾ, ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅನ್ನೋದಕ್ಕೆ ಇದೇ ಸಾಕ್ಷಿ. ನೀನು ಹುಟ್ಟಿರೋದೇ ಅವನಿಗೋಸ್ಕರ. ಹೌದು ಅಂಜು, ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನೋಡು, ನೀನು ಆದಿತ್ಯ ಮದುವೆ ಆಗಬೇಕು ಅಂತ ಹಿಂದಿನ ಜನ್ಮದಲ್ಲೇ ಆ ದೇವ್ರು ಬರೆದಿಟ್ಬಿಟ್ಟಿದ್ದಾನೆ. ಹೋದ ಜನ್ಮದಲ್ಲಿ ಆದಿತ್ಯ ನಿನಗೆ ಸಿಗ್ಲಿಲ್ಲ ಅಂತ ನೀನು ಬೆಟ್ಟದ ಮೇಲಿಂದ ಬಿದ್ದು ಪ್ರಾಣ ಬಿಟ್ಬಿಟ್ಟೆಮ್ಮ. ಇದು ನಿನ್ನ ಪುನರ್ಜನ್ಮ. ನಿಂದು ಮಾತ್ರ ಅಲ್ಲ, ಆದಿತ್ಯಂದು ಪುನರ್ಜನ್ಮ ಅಮ್ಮ. ಈ ಜನ್ಮದಲ್ಲಿ ನೀವಿಬ್ರು ಒಂದಾಗಲೇಬೇಕು. ಮಮ್ಮಿ, ಏನ್ ಕತೆ ಹೇಳ್ತಿದ್ಯಾ? ಕತೆ ಅಲ್ಲ ಅಂಜು, ಕತೆ ಥರ ಇರೋ ಸತ್ಯ. ಒಂದು ನಿಮಿಷ ಇರು, ಬಂದೆ. ಈ ರಿಂಗ್ ನೆನಪಿದ್ಯಾ ನಿನಗೆ? ನಿನಗೂ ಆದಿತ್ಯಂಗೂ ಎಂಗೇಜ್ಮೆಂಟ್ ಆಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ತಗೋ, ಇದನ್ನು ಹಾಕೋ. ಆದಿತ್ಯ ಮಾವ ನನ್ನವನು. ಅವನು ನನ್ನಿಂದ ದೂರ ಆಗಕ್ಕೆ ಚಾನ್ಸೇ ಇಲ್ಲ. ಯಾರು ಅವನನ್ನು ನನ್ನಿಂದ ದೂರ ಮಾಡಕ್ ಸಾಧ್ಯನೇ ಇಲ್ಲ. ಇವನನ್ನೆಲ್ಲ ನೋಡಿದ್ದೀನಿ, ತುಂಬ ಗುರ್ತಿರೋ ಮುಖ. ನಾನು ಯಾಕೆ ಇಷ್ಟು ಬೆವರ್ತಾ ಇದ್ದೀನಿ? ನನಗೆ ಭಯ ಆಗ್ತಿದೆ. ಯಾಕೆ ನನ್ನ ಕೈ ಕಾಲೆಲ್ಲ ನಡುತ್ತಾ ಇದೆ? ಮಣ್ಣಿನಾದ ಮಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ